ದೈವ ಸಿನಿಮಾದ ಟೀಸರ್ ಲಾಂಚ್ ಅಥವಾ ಬಿಡುಗಡೆ ಅಂತ ಹೇಳೋ ಮೂಲಕ ಬಿಡುಗಡೆ ಆಗ್ತಿದೆ. ಇನ್ನೂ ಒಂದಿದೆ, ರೆಡಿ? ನೀವೆಲ್ಲರಿಗೂ ಡೈರೆಕ್ಟ್ ಮಾಡ್ತೀರಾ, ನಾನು ಡೈರೆಕ್ಟ್ ಮಾಡ್ಬೋದಾ? ರೆಡಿ, 1 2 3 ಗೋ. ದೈವ ಚಿತ್ರದ ಟೀಸರ್ ಲಾಂಚ್. ದಿಗ್ಗಜ ನಿರ್ದೇಶಕರು 5 ಜನ ತೊಡಗಿಸ್ಕೊಂಡಿರುವಂಥ ಒಂದು ಟ್ಯಾಲೆಂಟೆಡ್ ಟೀಮ್ಗೆ, ಇನ್ನು ಫ್ಲರಿಶ್ ಆಗ್ತಿರುವಂಥ ಟೀಮ್ಗೆ ಧನ್ಯವಾದಗಳು. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕಾಗಿ ಕೋರಿಕೆ. ಅದು MJ ಮಂಜುನಾಥ್ ಜೈರಾಜ್ ಇವರ ಪೂರ್ಣ ಹೆಸರು. ನಾನು ಕೇಳ್ತಿದ್ದೆ, ನಿಮ್ಮ ತಾಯಿಯ ಪ್ರೊಡ್ಯೂಸರು ಜಯಮ್ಮ ಪದ್ಮರಾಜ್ ಅಂತಿದೆ, ನೀವೇನು ಜೈರಾಜ್ ಆದ್ರಿ ಅಂತ. ಅಮ್ಮನಿಂದ ಜಯ ತಗೊಂಡು ಅಪ್ಪನಿಂದ ರಾಜ್ ತಗೊಂಡು ಸೇರಿಸ್ಕೊಂಡು ಅವರು ಮಂಜುನಾಥ್ ಜೈರಾಜ್ ಆಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೇಸಿಕ್ಲಿ MTech ಮಾಡಿರುವಂಥವ್ರು ಶ್ರೀಯುತರು. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ACS ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದಷ್ಟು ವರ್ಷಗಳು ಕಾರ್ಯನಿರ್ವಹಿಸಿದ್ರು ಕೂಡ ಓದೋ ಸಮಯದಲ್ಲಿಯೇ ರಂಗಭೂಮಿ ಕಡೆಗೆ ಸಾಕಷ್ಟು ಸೆಳೆತವಿತ್ತು. ಆ್ಯಕ್ಟ್ ಕೂಡ ಮಾಡ್ತಾ ಇದ್ರು, ಅದು ಬಿಟ್ಟಿಲ್ಲ. ಕೊನೆಗೂ ಗುರು ವೃತ್ತಿಗೆ ವಿದಾಯ ಹೇಳಿ ಆ್ಯಕ್ಟ್ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಬಂದಿದ್ದು. ರವಿ ಶ್ರೀವತ್ಸ್ ಅವರ ಗಡಿಯಲ್ಲಿ 7-8 ವರ್ಷಗಳ ಕಾಲ ದುಡಿದಿದ್ದಾರೆ ಕೂಡ, ಆ ಅನುಭವ ಇದೆ. ಹಾಗಾಗಿ ಅದು ತೆರೆ ಮೇಲೆ ಕಾಣ್ತಿದೆ. ದೈವ ನಿಮ್ಗೆ ಒಳ್ಳೇದು ಮಾಡಲಿ. ದೈವ ಸಿನಿಮಾ ಮುಖೇನ ಇವರು ಕೂಡ ಗುರುಸ್ಥಾನದಲ್ಲೇ ಇದ್ದವರು. ಸೊ ನಿಮಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಓವರ್ ಟು ಯು MJ. ಫಸ್ಟ್ಲಿ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ದೈವ ಟೀಸರ್ ಲಾಂಚ್ಗೆ ಬಂದಿರತಕ್ಕಂಥ ಗಣ್ಯರು, ಮಾಧ್ಯಮ ಮಿತ್ರರು ಹಾಗೆ ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಬರಮಾಡ್ಕೊಳ್ತೀನಿ. ಹಾಗೆ ನಮ್ಮದು ಟೀಸರ್ ನೋಡಿದ್ದೀರಾ. ದೈವ ಸಿನಿಮಾ ಟೈಟ್ಲ್ ಹೇಳೋ ಒಂದಿದೆ, ಒಂದು ದೇವ್ರನ್ನ ಇಟ್ಕೊಂಡು. ಅಂದರೆ ಆ್ಯಕ್ಚುಲಿ ನಾನು ಇಲ್ಲಿ ಯಾವುದನ್ನು ನಾನು ತೊಗೊಂಡಿದ್ದಾರೆ, ಯೂಶ್ವಲಿ ನನಗೆ ಶಿವ ಅಂದರೆ ಭಾಳ ಇಷ್ಟ, ನಾನು ಶಿವ ಭಕ್ತ. ಅದರಿಂದ ನಾನು ಕಾಲಭೈರವನ್ನು ಇಟ್ಕೊಂಡು, ನಮ್ಮ ಕಾಲಭೈರವಗಳಲ್ಲಿ ಈ ಜೋಗಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಜೋಗಿ ಕ್ಯಾರೆಕ್ಟರ್ ನಾನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಬಟ್ ಇದು ಫುಲ್ಲಿ ಕಮರ್ಷಿಯಲ್, ಡಿವೈನ್ ಟಚ್ ಇದ್ರೂ ಕೂಡ ಇದು ಫುಲ್ಲಿ ಕಮರ್ಷಿಯಲ್ ಮೂವಿ. ಹಾಗೆ ಮೊದಲಿಗೆ ಸಾರಿ, ನಾನು ಫಸ್ಟು ನಮ್ಮ ಗಣ್ಯರನ್ನ ಬರಮಾಡ್ಕೊಳ್ತೀನಿ. ನಮ್ಮ ಗುರು ದೇಶಪಾಂಡೆ ಸರ್ ನಿರ್ದೇಶಕರು, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಬನ್ನಿ ಸರ್. ಗುರು ದೇಶಪಾಂಡೆ ಸರ್ ಅಂದ ತಕ್ಷಣ ನೆನಪು ಬರೋದು ನನಗಂತೂ ರಾಜಾವಲಿ ಸಿನಿಮಾ, ಯಶ್ ಸರ್ಗೆ ಮಾಡಿರೋಂಥ ರಾಜಾವಲಿ ಸಿನಿಮಾ. ನನಗೆ ಆ್ಯಕ್ಚುಲಿ ಯಶ್ ಸರ್ಗೆ ಬ್ರೇಕ್ ಉಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ರಾಜಾವಲಿ. ಆ್ಯಂಡ್ ಈವನ್ ಅದರ ಲುಕ್ ಆಗಲಿ ಪ್ರತಿಯೊಂದು ನನಗೆ ಭಾಳ ಇಷ್ಟ. ಗುರು ದೇಶಪಾಂಡೆ ಸರ್ ಗೊತ್ತು ನಿಮಗೆ, ಡೈರೆಕ್ಟರ, ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್. ಅವ್ರದ್ದು J ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ಕೂಡ ಇದೆ. ಆಮೇಲೆ ಅವ್ರದ್ದು ಇನ್ನೊಂದು ನಾನು ಹೇಳ್ಬೇಕಂದ್ರೆ, ಅವ್ರದ್ದು ಲಾಸ್ಟ್ ಜೆಂಟಲ್ಮನ್ ಮೂವಿ ನನಗೆ ಭಾಳ ಇಷ್ಟ. ಅದಕ್ಕೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಅದ್ರ ಡೈರೆಕ್ಟ್ರು ಕೂಡ ನಮ್ಮ ಜಡೇಶ್ KMP ಸರ್ ಇಲ್ಲೇ ಇದ್ದಾರೆ. ಸರ್ ಜಡೇಶ್ KMP ಸರ್ನೂ ಬರ್ಮಾಡ್ಕೊಂಡು ಬನ್ನಿ ಸರ್. ಹಾಂ, ಓಕೆ. ಆ್ಯಂಡ್ ಜಡೇಶ್ ಸರ್ ಅವ್ರ ಔಟ್ಲುಕ್ ನೋಡೋದಾದ್ರೆ ತುಂಬ ಸೈಲೆಂಟು ಬಟ್ ವೆರಿ ಟ್ಯಾಲೆಂಟೆಡ್. ಅವ್ರದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬರ್ತಾಯಿದೆ, ಅದಕ್ಕೂ ಆಲ್ ದ ಬೆಸ್ಟ್. ಆ್ಯಂಡ್ ಗುರು ಶಿಷ್ಯರು ಕೂಡ ನೋಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಚೇತನ್ ಸರ್ ಅವರು ಭರ್ಜರಿ ಚೇತನ್ ಸರ್ ಅಂತಲೇ ಫೇಮಸ್ಸು. ಥ್ಯಾಂಕ್ ಯು ಸರ್. ಚೇತನ್ ಸರ್ದು ಬಹದ್ದೂರು, ಭರ್ಜರಿ ಸಿನಿಮಾಗಳು ಭಾಳ ಇಷ್ಟ. ಅದ್ರ ಜೊತೆಗೆ ಅವ್ರಿಗೆ ಇದಕ್ಕಿಂತ ನನಗೆ ಅವ್ರು ಆ್ಯಸ್ ಎ ಡೈರೆಕ್ಟ್ರಿಗೆ ನನಗೆ ಲಿರಿಕ್ಸ್ ಅವರು ಭಾಳ ಇಷ್ಟ. ಅವರು ಬರೆದಿರೋಂಥ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸೇ. ಅವ್ರನ್ನೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ನಮ್ಮ ಹರಿ ಸಂತೋಷ್ ಸರು. ಆ್ಯಕ್ಚುಲಿ ಅವ್ರದ್ದು ಸಿನಿಮಾ ವೆಲ್ಕಮ್ ಅಷ್ಟೇ ಸರ್. ಅವ್ರದ್ದು ನಾನು ಅಲೆಮಾರಿ ಸಿನಿಮಾ ನಾನು ಕಾಲೇಜ್ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ. ಅವ್ರದ್ದು ಮತ್ತು ಅವರು ಬೈಟು ಲವ್ ಕೂಡ ನೋಡಿದ್ದೀನಿ. ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಅವರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ಟೀಚರ್ಸ್ ಡೇ ದಿನ
ಇವರೆಲ್ಲ ದೊಡ್ಡ ನಮ್ಮ ಇಂಡಸ್ಟ್ರೀಲಿ ನಮ್ಮಂಥ ಚಿಕ್ಕ ಡೈರೆಕ್ಟರ್ಸ್ಗೆ ಗುರುಗಳಿದ್ದಂಗೆ ಶಿಕ್ಷಕರ ದಿನಾಚರಣೆ ದಿನ ಇವರೆಲ್ಲ ಬಂದು ನಮ್ಮ ಸಿನಿಮಾಗೆ ಹಾರೈಸ್ತಾ ಇರೋದು ನಮಗೆ ತುಂಬ ಬ್ಲೆಸ್ಸಿಂಗ್ಸ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆಲ್ಸೋ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಓಕೆ, ಟೀಸರ್ ಏನು ಅಂತ ನಮ್ಮ ಗುರುಗಳ ಸ್ಥಾನದಲ್ಲಿರುವಂಥ ಎಲ್ಲ ಡೈರೆಕ್ಟರ್ಸ್. ಆ್ಯಂಡ್ ನನಗೆ ಇನ್ನೊಂದು ಪರ್ಸ್ನಲಿ ಏನು ಖುಷಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ, ನಿರ್ದೇಶಕರು ಸರಸ್ವತಿ ಪುತ್ರರು ಅಂತ. ಈ ಎಲ್ಲ ಸರಸ್ವತಿ ಪುತ್ರರ ಮುಂದೆ ನಂದು ಆ್ಯಕ್ಚುಲಿ ಈ ಮೂವಿದು ಫಸ್ಟ್ ಪ್ರೆಸ್ ಮೀಟ್ ಇದು. ಈ ಪ್ರೆಸ್ ಮೀಟ್ ನನ್ನ ಟೀಸರ್ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೊಂದು ನಮ್ಮ ಗುರುಗಳಾದಂಥ ರವಿ ಶ್ರೀವತ್ಸ ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಎನಿವೆ ನನಗೆ ಹರೀಶ್ ಸರ್ ಆಗಲಿ, ಜಯೇಶ್ ಸರ್ ಆಗಲಿ, ಗುರು ಸರ್ ಆಗಲಿ, ಚೇತನ್ ಸರ್ ಆಗಲಿ ಬಂದಿರೋದು ನಂಗೆ ಭಾಳ ಖುಷಿ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಡೈರೆಕ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ಸರಸ್ವತಿ ಪುತ್ರರೇ. ಆ್ಯಂಡ್ ಇವನ್ ದಟ್ಟು ಇವತ್ತು ಟುಡೇ ಇಸ್ ಎ ಟೀಚರ್ಸ್ ಡೇ. ಅದರಿಂದ ನನಗೆ ತುಂಬ ಖುಷಿ ಇದೆ. ಟೀಸರ್ ಏನನ್ಸ್ತು ಅಂತ ನಮ್ಮ ಗುರುಗಳ ಸ್ಥಾನದಲ್ಲಿರುವಂಥ ಎಲ್ಲರೂ ಮಾತಾಡ್ತಾರೆ. ಗುರು ಸರ್, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರು ಎಲ್ಲ ಗೊತ್ತಿದೆ. ಎಲ್ರಿಗೂ ನಮಸ್ಕಾರ. ದೈವ MJ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ, ನನಗೆ ಸಾರಿ. ನಮ್ಮ ಮಂಜುನಾಥ್ ಅವ್ರು ಕರೆದ್ರು, ಇಲ್ಲಿ ಬಂದ ಮೇಲೆ ಅವರು ಟೀಸರ್ ನೋಡಿದ ಮೇಲೆ ಅವರು ಪರಿಚಯ ಮತ್ತು ಅವ್ರ ಬಗ್ಗೆ ಗೊತ್ತಾಗ್ತದೆ. ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂಥ ಒಂದು ಸಿನಿಮಾ. ಹೊಸಬ್ರು ಬರಬೇಕಪ್ಪ ಅಂತಂದರೆ ನಾನು ಯಾವಾಗಲೂ ಒಂದೇ ಹೇಳೋದೇನೆಂದರೆ, ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳನ್ನು ನಡೆದಿರುತ್ತೆ. ನಿಮ್ಮ ಒಂದು ಜರ್ನಿಯಲ್ಲಿ ನೀವು ನೋಡಿರುವಂಥ ಕಾಲೇಜು, ಇಲ್ಲ ನೀವು ನೋಡಿರುವಂಥ ಊರು, ನಿಮ್ಗೆ ಗೊತ್ತಿರುವಂಥ ಪಾತ್ರಗಳು, ನಿಮ್ಮ ಸುತ್ತಮುತ್ತಲೇ ಇರುವಂಥ ಎಷ್ಟೋ ಪಾತ್ರಗಳು ನಿಮ್ಮ ಜೊತೆ ಜರ್ನಿ ಮಾಡಿರ್ತಾರೆ. ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೆಂಗಿರ್ತಾರೆ, ಅವ್ರು ಹೆಂಗೆ ಬದುಕ್ತಾ ಇರ್ತಾರೆ, ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ. ಮೋಸ್ಟ್ಲಿ ಅದನ್ನೆಲ್ಲ ಇಟ್ಕೊಂಡು ಮೋಸ್ಟ್ಲಿ ಆ ಪಾತ್ರಗಳ ಜೊತೆಗೆ ಇವರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಇದೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಮೋಸ್ಟ್ಲಿ ನೀವೇ ಪ್ರೊಡ್ಯೂಸರ್, ಅದಕ್ಕೆ ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ, ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಚೇತನ್ ಜಿ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ MJ ಅವ್ರಿಗೆ. ಯಾಕಂತಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂಥ ಸವಾಲಿನ ವಿಷಯ ಅಂತಲೇ ಅನ್ಬೋದು. ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಗೆ. ಯಾಕಂದರೆ ಭಾಳಷ್ಟು ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ಅವರು ತಲೆಯಲ್ಲಿರೋ ಅಂಥದ್ದನ್ನ ಪೇಪರ್ ಮೇಲೆ ಬರ್ಕೊಂಡಿರೋ ಅಂಥದ್ದನ್ನ ಸ್ಕ್ರೀನಲ್ಲಿ ತೆಗಿಬೇಕಾದ್ರೆ ಭಾಳಷ್ಟು ಸವಾಲುಗಳಿರುತ್ತೆ. ಸೊ ಅದನ್ನು ಟೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ. ಅದಕ್ಕೆ ಮೊದಲು ಅವ್ರಿಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕನಟನಾಗೂ ಕೂಡ ಅಭಿನಯಿಸಿದ್ದಾರೆ. ಅದು ಕೂಡ ಒಂದು ಅಚೀವ್ಮೆಂಟೇ. ಯಾಕಂತಂದರೆ ಪ್ರತಿ ಸೀನಲ್ಲೂ ಅದನ್ನು ನಿರ್ದೇಶನ ಮಾಡಬೇಕಾದ್ರೆ ಇದು ಓಕೆ ಶಾಟ್, ಇದು ಸೂಪರ್ ಅನ್ನೋ ಥರ ಇರುತ್ತೆ. ಆದರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಕೂಡ ಇವರು ಓಕೆ ಮಾಡಿಕೊಂಡು ಈ ಕಡೆ ನಿರ್ದೇಶನದ ಜೊತೆಗೆ ಅಭಿನಯನೂ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು. ಟ್ರೈಲರ್ ನೋಡಿದಾಗ ಅಂತಂದರೆ ವಿಜುವಲ್ಸ್ನ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ. ಹಳ್ಳಿ ಸೊಗಡಿನ ಕತೆ, ಯಾವುದೋ ಒಂದು ಹೋರಾಟದ ಕತೆ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ದೈವ ಅನ್ನೋ ಅಂಥ ಟೈಟ್ಲು. ಯೂಶ್ವಲ್ ಆಗಿ ದೊಡ್ಡವ್ರು ಹೇಳ್ತಾ ಇರ್ತಾರೆ, ನಾವೇನೇ ಕೆಲಸ ಮಾಡಿದ್ರು ದೇವ್ರಿಗೊಂದು ಆಶೀರ್ವಾದ ಇರಬೇಕು ಅಂತ. ಯಾಕಂತಂದರೆ ಭೂಮಿ ಮೇಲೆ ತುಂಬ ಗಿಡಗಳು ಮರಗಳು ಇರುತ್ತೆ, ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ. ಹೂ ಬಿಡೋ ಅಂಥದ್ದೆಲ್ಲ ಕಾಯಿ ಆಗಲ್ಲ ಅಂತ. ಕಾಯಿ ಆಗೋ ಅಂಥದ್ದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ. ಹಣ್ಣಾಗ ಅಂಥದ್ದು ಕೂಡ ಎಷ್ಟೋ ಕೊಳ್ತೋಗ್ಬಿಡ್ತದೆ. ಆದರೆ ಎಲ್ಲೋ ಒಂದು 4 ಹಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗುತ್ತೆ ಅಂತ. ಅಂದರೆ ಭಾಳಷ್ಟು ನಾವೇನೇ ಎಫರ್ಟ್ ಹಾಕಿ ಏನೇ ಮಾಡಿದ್ರು ದೇವ್ರದ್ದು ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ. ಅದನ್ನು ತುಂಬ ಜನ ಟೈಮ್ ಅಂತಾರೆ, ತುಂಬ ಜನ ಅದೃಷ್ಟ ಅಂತಾರೆ, ತುಂಬ ಜನ ದೇವ್ರ ನಂಬೋರು ದೇವ್ರದ್ದೊಂದು ಬ್ಲೆಸ್ಸಿಂಗ್ಸ್ ಅಂತಾರೆ. ಸೊ ಆ ಥರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋಂಥ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ. ಆಲ್ ದ ವೆರಿ ಬೆಸ್ಟ್. ಈ ಒಂದು ಟೀಮ್ನ ಸಪೋರ್ಟ್ ಮಾಡಿ ನನ್ನ ಕಡೆ ಕೇಳ್ಬೋದು. ಧನ್ಯವಾದ. ಥ್ಯಾಂಕ್ ಯು. ಇಂಥ ಚೈತನ್ಯ ತುಂಬಿದ ಮಾತುಗಳು ಸೂಪರ್, ವೆರಿ ನೈಸ್. ಇನ್ನು ನಮ್ಮ ಜಡೇಶ್ ಸರ್. ಎಲ್ರಿಗೂ ನಮಸ್ಕಾರ. ಇದೊಂದು ದೈವ
ಮಣ್ಣಿನ ಕತೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದ್ದಾವೆ, ಅದು ತುಂಬ ಖುಷಿ ವಿಚಾರ. ಎಮ್ ಜೆ ಅವರು ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು. ಸೊ ಒಬ್ಬ ಒಳ್ಳೆ ನಟನಾಗಿ ನನಗೆ ಇದರಲ್ಲಿ ಗುರ್ಸ್ಕೊಳ್ತಾರಂತ ಒಂದು ನಂಬಿಕೆ ಇದೆ. ಸೊ ಒಳ್ಳೆಯದಾಗಿ, ಥ್ಯಾಂಕ್ ಯು. ಸೈಲೆಂಟು ಟ್ಯಾಲೆಂಟೆಡ್ಡು ಅಂತ ಹೇಳಿದ್ರೆ ಅದಕ್ಕೆ ಅವರು ಕಮ್ಮಿ ಮಾತಲ್ಲೇ ಮುಗಿಸಿದ್ರು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇರುವಿಕೆಯೇ ನಮಗೆ ಭಾಳಷ್ಟು ಒಂದು ದೊಡ್ಡ ಸಪೋರ್ಟ್. ಇನ್ನೊಂದು ಸಂತೋಷ. ಎಲ್ಲರಿಗೂ ನಮಸ್ಕಾರ. ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಚೇತು ಹೇಳ್ದಂಗೆ ವಿಷುವಲ್ ಇಂಪ್ಯಾಕ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನನಗೂ ಮಂಜಾನೆ ಕರೆದಾಗ ನಾನು ಆಯ್ತು ಬರ್ತೀನಿ ಅಂತ ಅಂದೆ. ಸೊ ಇಲ್ಲಿಗೆ ಬಂದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿದ್ದು. ಯೂಶ್ವಲಿ ಆ್ಯಕ್ಚುಲಿ ನಾವೆಲ್ಲ ತುಂಬ ಬ್ಲೆಸ್ಡ್ ಅನ್ಸುತ್ತೆ, ಯಾಕಂದರೆ ನಾನು ಬಂದು 12-13 ವರ್ಷ ಆಯಿತು. ಮನು ಸರ್ ಆಗಲಿ, ಮೋಕ್ಷೇಂದ್ರ ಅವರು, ಎಲ್ಲರೂ ಇಡೀ ಪ್ರೆಸ್ ಫ್ಯಾಮಿಲಿ ಯಾವತ್ತೂ ನಮ್ಮನ್ನ ಗುರುಗಳ ಸ್ಥಾನದಲ್ಲಿ ನಿಂತೆ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಶಬಾಷ್ ಅಂದು ಬೆಳೆಸ್ಕೊಂಡ್ಬಂದಿದ್ದಾರೆ. ಬಟ್ ಇತ್ತೀಚೆಗೆ ಏನಾಗ್ತಾಯಿದೆ, ತುಂಬಾ ಒಂಚೂರು ಏನಂತಾರೆ ಕಮರ್ಷಿಯಲ್ ಆ್ಯಂಗಲ್ ಬಂದು ಹೊಸಬ್ರಿಗೆ ಅವ್ರ ಸಿನಿಮಾ ಏನು ಮಾಡಿದ್ದಾರೆ ಜನ ಡಿಸೈಡ್ ಮಾಡ್ತಾರೆ. ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದರೆ ಎಕ್ಸಾಂಪಲ್ಗೆ ಹೊಸಬ್ರಂದರೆ ಯಾರು ಸಡನ್ನಾಗಿ ಬಂದು ಅಗ್ರೆಸಿವ್ ಆಗಿ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಅದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ನಾವೆಲ್ಲ ಒಂದಿನ ಹೊಸಬ್ರೇನೇ. ಯೂಶ್ವಲಿ ಎಮ್ ಜೆ ಅವರು ಸ್ಟೋರಿ, ಡೈರೆಕ್ಷನ್ನು, ಹೀರೋ, ದುಡ್ಡು ಕೂಡ ಅವರೇ ಹಾಕಿದ್ದಾರೆ. ಅಂದರೆ ತುಂಬ ನೊಂದಿರೋರೇ ಈ ಥರದ್ದೊಂದು ನಿರ್ಧಾರ ತಗೊಳ್ಳೋದು. ನಾನು ಅಬ್ಸರ್ವ್ ಮಾಡಿದಂಗೆ ತುಂಬ ಟ್ರೈ ಮಾಡಿರ್ತಾರೆ, ಹೀರೋ ಆಗೋಕ್ಕಾಗಿರಲ್ಲ. ತುಂಬ ಟ್ರೈ ಮಾಡಿರ್ತಾರೆ, ಡೈರೆಕ್ಟರ್ ಆಗೋಕ್ಕಾಗಿರಲ್ಲ. ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶ್ವಲಿ ಅವ್ರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅಲ್ಲಿಂದ ಆಚೆ ಬರೋವರೆಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ. ಇನ್ಮೇಲೆ ನಿಮಗೆ ಗುರುಗಳು ನೀವು ಮಾಡೋ ಸಿನಿಮಾನೇ ಅದೇ ನಿಮಗೆಲ್ಲ ಹೇಳ್ಕೊಡುತ್ತೆ, ಏನು ತಪ್ಪು ಮಾಡಿದ್ಯಾ, ಏನು ಮಾಡಬೇಕು ಅಂತ. ಈ ಸಲ ಬಿಡಬೇಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ವರ್ಡ್ಸ್. ವಿಶ್ವನಾಥ್ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು. ಕಲ್ಪವೃಕ್ಷ ಕ್ರಿಯೇಷನ್ಸ್ ನಲ್ಲಿ ತಯಾರಾದಂಥ ದೈವ ಸಿನಿಮಾ ಅಂದ ತಕ್ಷಣ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು. ಆ ಹೆಸರು ನೋಡಿದ ತಕ್ಷಣ ಚೇತನ್ ಅವ್ರು ಹೇಳಿದ್ರು, ದೈವ ಅನ್ನೋದೊಂದು ಪವರ್ಫುಲ್, ಅಂದರೆ ನಮಗೂ ಕೂಡ ಒಂದು ಬಲ ಇದ್ದಾಗ. ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟು ಡೈರೆಕ್ಷನ್ ಅಂತ ಹೇಳಿದ್ದು, ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಹೀರೋ ಫಸ್ಟು ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮಗೆ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿಸಿ, ಒಂದು ಆ್ಯಕ್ಷನಲ್ಲೂ ಇರ್ಬೋದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನು ಸನ್ನಿವೇಶ ಇದೆ, ಕೆಲವೇ ಚಿತ್ರಿಕೆಗಳು ಇದ್ದರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ. ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದರೆ ಇಡೀ ಚಿತ್ರತಂಡ ಅವರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಶುಭ ಹಾರೈಸಿದ್ದೀರಾ. ಬೆಳೆದ ಮೇಲೆ ಬಂದು ಭೇಷ್ ಅನ್ನೋದಕ್ಕೆ ಬಹಳ ಮಂದಿ ಇರ್ತಾರೆ. ಬೆಳೀತಿರುವಾಗ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದು ಬಹುಶಃ ಎಮ್ ಜೆ ಲೈಫಲ್ಲಿ ಇವತ್ತು ಮರೀಲಿಕ್ಕೆ ಸಾಧ್ಯವಿಲ್ಲ. ರೈಟ್? ಹೌದೌದು, ಖಂಡಿತ. ಆ್ಯಕ್ಚುಲಿ ನನ್ನ ಅದೃಷ್ಟ ಏನಂದರೆ ಎಲ್ಲ ದೊಡ್ಡ ಡೈರೆಕ್ಟರ್ಸೇ ಬಂದಿದ್ದಾರೆ. ಯೂಶ್ವಲಿ ಹರೀಶ್ ಸರ್ ಹೇಳಿದ್ದು 100% ಸತ್ಯ. ನಾನು ಮನಸ್ಸಲ್ಲಿ ಏನಿತ್ತು ಅದನ್ನು ಅವ್ರು ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಏನಂದರೆ, ಈಗ ನನಗೆ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ, ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ನಾನೇನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಲ್ಲ, ಆರ್ಟಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಮ್ಮ ಇಂಡಸ್ಟ್ರಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬ್ಯಾಕ್ ಸೈಡ್ ಏನು ನಡೆದಿರುತ್ತೆ, ಯಾಕೆ ಬಂದಿರೋಲ್ಲ ಅಂತ. ಅದನ್ನು ನಾನು ಹೇಳೋದೇ ಬೇಡ. ಬಟ್ ಸಪೋರ್ಟ್ ಮಾಡಿ. ಹರೀಶ್ ಸರ್ ಹೇಳ್ದಂಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಅವರು ಎಲ್ಲ ಎಂಥ ಈ ಟಾಪ್ ಸ್ಟಾರ್ ಆಗಿದ್ರು, ಅವರು ಒಂದಿನ ಹೊಸಬ್ರಾಗೇ ಬಂದಿರ್ತಾರೆ. ಅವ್ರಿಗೂ ಇನ್ನೊಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಮಾಡಿರ್ತಾರೆ. ಅಲ್ಲದೆ ಎಲ್ಲ ದೊಡ್ಡವರು ನಮ್ಮ ಹಿರಿಯ ನಟರೆಲ್ಲ ಉಳಿಸಿರೋದಕ್ಕೆ ನಾವು ಇವತ್ತಿರೋದು. ಅದರಿಂದ ಮುಂದಿನ ಪೀಳಿಗೆ ಬರ್ಬೇಕಂದ್ರೂ ಈಗಿರೋರು ಅವ್ರನ್ನ ಬೆಳೆಸ್ಬೇಕು. ನನ್ನ ಬೆಳೆಸ್ಬೇಕು, ನನಗೆ ಬಂದಿಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ. ಯಾರೇ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದರೆ
ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಅನ್ನೋದು ಮಾತ್ರ ಹೇಳೋದಲ್ಲ, ಬೆಳೆಸೋದು ನಮ್ಮ ಕರ್ತವ್ಯ. ಬೆಳೆಸ್ಬೇಕು. ಬೆಳೀಲಿಲ್ಲ ಅಂದರೆ ಎಲ್ಲಿ ಬೆಳೀತದೆ ಅದು ಇಂಡಸ್ಟ್ರಿ? ಸುಮ್ಮನೆ ಯಾವುದೋ ಒಂದು ಎಲ್ಲರೂ ಸಿಕ್ಕಿದಾಗ ಬೆಳೀತಾ ಇಲ್ಲಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ. ಆ್ಯಕ್ಚುಲಿ ಎಲ್ಲರೂ ಹೋಗಲಿ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದರೂ ಮಾಡಲಿ, ಫಸ್ಟು ನಮ್ಮ ಮೂಲನ ನಾವು ಬಿಡಬಾರ್ದು. ನಾನು ನನ್ನ ಸಿನಿಮಾದಲ್ಲಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಮಚ್ ಸ್ಟ್ರಾಂಗ್. ನಾನು ನನ್ನ ಮೂಲದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ. ಆ ಸ್ಟ್ರಾಂಗ್ ಕಂಟೆಂಟ್ನೇ ಇಟ್ಕೊಂಡು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಯಾಕಂದರೆ ನಾವು ಯಾವ್ದ್ರ ಸ್ಟ್ರಾಂಗ್ ಇರ್ತೀವಿ ಅದನ್ನೇ ಫಸ್ಟು ಮಾಡಬೇಕು. ಅದನ್ನು ನಾನು ಮಾಡಿದ್ದೀನಿ. ಆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಕೂಡ ಇಷ್ಟೇ ಚೆನ್ನಾಗಿ ಮಾಡಿದ್ದೀವಿ. ಇದೇ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಸ್ ಹೆಂಗೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಮುಂದಿನ ದಿನಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನಾವು ಹರೀಶ್ ಸರ್ ಹೇಳ್ದಂಗೆ ನಾವು ಎಲ್ಲ ಓಡಾಡಿ ಆರ್ಟಿಸ್ಟ್ ಆಗಬೇಕಂತ ಓಡಾಡಿ, ಡೈರೆಕ್ಟರ್ ಆಗಬೇಕಂತ ಓಡಾಡಿ, ಯಾವುದೂ ಆಗದೇ ಇದ್ದಾಗ ಸೇಮ್ ಹರೀಶ್ ಸರ್ ಏನು ಹೇಳಿದ್ರು ಹಂಗೇನೆ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ, ಏನಾದರೂ ಮಾಡಿ. ಈಗ ಹೆಂಗಿದ್ರು ಹೋಗ್ತೀವಿ, ಸೋಲ್ಬೋದು, ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿ ಸೋಲ್ಬೋದು, ಯಾರು ಏನು ಸಾಯಲ್ಲ. ಫರ್ದರ್ ಅಟೆಂಪ್ಟೇ ಮಾಡಿಲ್ಲ ಅಂದರೆ ಆವಾಗ ಲೈಫ್ ಲಾಂಗ್ ರಿಗ್ರೆಟ್ ಇರುತ್ತೆ ನಮಗೆ. ಕೊನೆ ಉಸಿರು ಅಯ್ಯೋ ನಾನು ಮಾಡಬೇಕಿತ್ತೇನೋ ತಪ್ಪು ಮಾಡಿದ್ನೇನೋ ಅಂತ. ನನಗೆ ಈ ಸಿನಿಮಾ ರಿಸಲ್ಟು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಮೂವಿ ದೈವ. ಇದು ಸ್ಟೋರಿ ನಂದೇನೆ ಇಲ್ಲ, ಟೀಸರಲ್ಲಿ ಅದು ಲಾಸ್ಟಲ್ಲಿ ಅಷ್ಟೇ ಬ್ಲಡ್ ಇರೋದು. ಆ್ಯಂಡ್ ಇವನ್ ಬ್ಲಡ್ ಶೆಡ್ಡು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಸ್ವಲ್ಪ ಇದೆ, ಅದನ್ನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬ್ಲಡ್ ಶೆಡ್ ಏನು ಜಾಸ್ತಿ ಇಲ್ಲ. ಟೀಸರಲ್ಲಿ ಏನು ಲಾಸ್ಟ್ ಶಾರ್ಟ್ ಇದೆ ಆ ಥರದ್ದು ಒಂದು 2-3 ಶಾರ್ಟ್ಸ್ ಬರ್ಬೋದು. ಬಟ್ ಫುಲ್ಲಿ ನಾವು ಕಂಟೆಂಟ್ ಮೇಲೆ ಹೋಗಿದ್ದೀವಿ. ಇಲ್ಲ ಯಾವ ಭೂತ ಪ್ರೇತ ಯಾವುದೂ ಇಲ್ಲ ಇದರಲ್ಲಿ. ಓನ್ಲಿ ದೇವರು. ಇಲ್ಲಿ ಆ್ಯಕ್ಚುಲಿ ಬಂದು ಈ ಕ್ಯಾರೆಕ್ಟರ್ ಬಂದು ಜೋಗಿ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ನಾವು ಗೊತ್ತಿರ್ಬೋದು, ನಮ್ಮ ಆದಿಚುಂಚನಗಿರಿ ನಾವು ಕಾಲಭೈರವನ ಅಂತೇಳಿ ಜೋಗಿಗಳಿರ್ತೀವಿ. ಆ ಒಂದು ತಾಯಿಗೆ ಆ ದೇವ್ರ ವರದಿಂದ ಹುಟ್ಟಿದಂಥ ಮಗನೇ ಹೀರೋ ಈ ಸಿನಿಮಾದಲ್ಲಿ. ಅವ್ರ ತಾಯಿ ಆ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಹೇಳ್ತಾನೆ ದೇವ್ರ ಹತ್ರ ಬಿಡ್ತೀನಿ ಅಂತೇಳಿ. ಆವಾಗ ಹುಟ್ಟುವಂಥ ವ್ಯಕ್ತಿನೇ ಈ ಹೀರೋ ಕ್ಯಾರೆಕ್ಟರು. ಸೊ ಅವನು ಅಲ್ಲಿಂದನೂ ಜೋಗಿಯಾಗೇ ಬರ್ತಾನೆ. ಆ್ಯಂಡ್ ಇಲ್ಲಿ ಏನಂದರೆ ಒಂದು ಸಮುದಾಯ, ಒಂದು ಹಳ್ಳಿ, ಯಾವ ಹಳ್ಳಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿತ್ತು. ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ಲಿರೋ ವಾಯ್ಸ್ ಅವ್ರನ್ನ ಕೇಳಿದ್ರೇ ಗೊತ್ತಾಗುತ್ತೆ. ಆ ಜನಗಳಿಗೆ ಆ್ಯಕ್ಚುಲಿ ಸಾಂಗು ಕೇಳ್ಬೋದು ನೀವು, ರಾವಣಾಸುರ ಅಂತ ಸಾಂಗ್ ಇದೆ ಅಂತ. ಅದಕ್ಕೂ ಆನ್ಸರ್ ಹೇಳ್ಬಿಡ್ತೀನಿ. ಅವನು ರಾವಣ ಆಗ್ತಾನೋ ದೇವರಾಗ್ತಾನೋ ರಾಮ ಆಗ್ತಾನೋ ಅದನ್ನು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಲ್ಟಿಮೇಟ್ಲಿ ಟೈಟಲ್ನ ಹೀರೋ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡುತ್ತೆ. ಟೆಕ್ನಿಷಿಯನ್ಸ್ ಬಂದು ನಮ್ಮ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ನಮ್ಮ ಸಿದ್ಧಾರ್ಥ್ HR ಅವರು ವರ್ಕ್ ಮಾಡಿದ್ದಾರೆ. ಅವರು ವಿಲಿಯಂ ಡೇವಿಡ್ ಅವರ ಶಿಷ್ಯ. ಅವರು ಅಷ್ಟೇ ತುಂಬ ಹಂಬಲ್. ಚಿತ್ರರಂಗದಲ್ಲಿ ಏನಾದರೂ ಮಾಡಬೇಕಂತ ಬಂದಿರೋರು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜೇತ್ ಮಂಜಯ್ಯ, ಅವರ ವಂಶಲೇಖ ಅವರ ಶಿಷ್ಯ. ಅವರು ಅಷ್ಟೇ. ನನ್ನ ವೈ ಆಮ್ ಬ್ಲೆಸ್ಡ್ ಅಂತ ಹೇಳಿದ್ರೆ, ನನ್ನ ಟೀಮಲ್ಲಿರೋಂಥ ಪ್ರತಿಯೊಬ್ಬರನ್ನು ನನ್ನ ರೀತಿಯೇ ಏನಾದರೂ ಮಾಡಬೇಕಂತ ಬಂದಿರೋರು. ಇಲ್ಲಿ ಬೇರೆ ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಅಷ್ಟೇ. ಯಾರು ಯಾವುದೇ ಒಂದು ಬೇರೆ ಇಂಟೆನ್ಷನ್ ಇಟ್ಕೊಳ್ದೆ, ಏನಕ್ಕೂ ಒಂದು ಆಸೆ ಪಡದೆ ಸಿನಿಮಾನೇ ಲೈಫು ಅಂತ ಬಂದಿರೋರೆ ನನ್ನ ಟೀಮಲ್ಲಿ ಇರೋದು. ಅದರಿಂದನೇ ನಾನು ಡೆಬ್ಯೂ ಡೈರೆಕ್ಟರ್ ಆದ್ರೂ ಆ್ಯಸ್ ಎ ಹೀರೋ ಸಿನಿಮಾ ಮಾಡಿದ್ರು ನಾನು ಸಿನಿಮಾ ಮಾಡೋಕ್ಕಾಗಿರೋದು. ಅವರೆಲ್ಲ ಇರೋದಕ್ಕೆ ನನ್ನ ಕೈ ಸಿನಿಮಾ ಮಾಡೋಕ್ಕಾಗಿರೋದು. ಆ್ಯಂಡ್ ಈವನ್ ಇಲ್ಲಿ ನಾನು ಸ್ಪೆಷಲ್ ಮೆನ್ಷನ್ ಏನು ಮಾಡಬೇಕಂದ್ರೆ, ನಮ್ಮ ಕನ್ನಡ ಚಿತ್ರರಂಗ ಒನ್ ಆಫ್ ದ ಬ್ಯುಸಿಯೆಸ್ಟ್ ಎಡಿಟರ್ KM ಪ್ರಕಾಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಹೊಸಬ ಆಗಿದ್ರೂ ಸಹ ಅವರು ನನಗೆ ಒಬ್ಬ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅದೇ ರೀತಿ ಟ್ರೀಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ತುಂಬ ಇಲ್ಲಿಗೆ ಬರೋಕ್ಕಾಗಿಲ್ಲ, ಅವರು ಕೊಚ್ಚಿನಲ್ಲಿದ್ದಾರೆ. ಅವ್ರಿಗೆ ನಾನು ಇಲ್ಲಿಂದಲೇ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು DI ಬಂದು ನಮ್ಮ ಕಮಲ್ ಸರ್ ಮಾಡ್ತಿದ್ದಾರೆ, SFX ರಾಹುಲ್ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಟೆಕ್ನಿಕಲಿ ನಮ್ಮ ಸಿನಿಮಾ ನಿಮಗೆ ಆರ್ಟಿಸ್ಟ್ ವೈಸು ಸಿನಿಮಾ ವೈಸು ಹೊಸದು ಅನಿಸಿದ್ರು
ನಿಮಗೆ ಓವರಾಲ್ ಸಿನಿಮಾ ನೋಡಿದಾಗ ಯಾರೂ ಹೊಸಬ್ರು ಅಂತ ಅನಿಸಲ್ಲ ಅಂತ ಅನ್ನೋದು ನನ್ನ ಭಾವನೆ. ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಬಟ್ ಎಲ್ರಿಗೂ ಅವಕಾಶ ಸಿಗದೇ ಇದ್ರು. ಇದೊಂದು ಒಳ್ಳೆ ಅವಕಾಶ ಆಗಿ ಸಿನಿಮಾ ಮುಖಾಂತರ ಎಲ್ಲರೂ ಪರಿಚಯ ಆಗೇ ಆಗ್ತಾರೆ ಇಂಡಸ್ಟ್ರಿಗೆ ಅನ್ನೋದು ನನ್ನ ಭಾವನೆ. ತಾರಾಗಣದಲ್ಲಿ ನನ್ನ ಜೊತೆ ಸುರಭಿ ರೆಡ್ಡಿ, ನೀತು ರಾಯ್, ಅರುಣ್ ಬಚ್ಚನ್, ಬಾಲರಾಜ್ ವಾಡಿ ಸರ್, ಮೂರ್ತಿ, ನಾಗಣ್ಣ, ಅನಿಲ್, ಹೀಗೆ ತುಂಬ ಜನ ಬಂದಿದ್ದಾರೆ ಅನ್ಸುತ್ತೆ. ಬಂದಿದ್ದಾರೆ. ದಯಮಾಡಿ ಬನ್ನಿ. ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಎಲ್ಲ ಮಾಡಿರೋರೆಲ್ಲ ಥಿಯೇಟರ್ ಆರ್ಟಿಸ್ಟ್ಗಳೇನೆ. ಸೊ ಹೇಳ್ತಾರೆ ಯಾಕೆ ಅಂತ. ನೀತು, ವೆಲ್ಕಮ್. ಸಾರಿ ಎಲ್ರಿಗೂ, ನಾನು ಸ್ವಲ್ಪ ಲೇಟಾಗಿ ಬಂದೆ. ನಾನು ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬಂದೆ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಯಾರೆಕ್ಟರ್ ಬಂದು ಆದರೆ ಹೇಳ ಕೇಳ್ತಾ ಇದ್ದೀರಾ? ನನ್ನ ಕ್ಯಾರೆಕ್ಟರ್ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು. ಬಟ್ ಆ ಮೂವಿಲಿ ಇವ್ರ ಅತ್ತೆ ಮಗಳಾಗಿರ್ತೀನಿ. ಸೊ ಓಕೆ ನೀತು, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರನ್ನು ಕರೀತಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಸಿದ್ಧಾರ್ಥ್ ಸರ್ ಹಾಗೆ ವಿಜಯ್ ಮಂಜಯ್ಯ. ಸೊ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಹಾಗೆ ದಿಗ್ಗಜರು ಇಲ್ಲಿ ಕೂತಿದ್ದಾರೆ ಸರ್. ನೀವೆಲ್ಲ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ದೈವ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಸೊ ಮಂಜು ಸರು ನನ್ನ ಹತ್ರ ಬಂದು ಹೇಗೆ ನರೇಟ್ ಮಾಡಿದ್ರು ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡ್ಕೊಂಡು ಬಂದಿದ್ದಾರೆ. ಈಗ ರೆಕಾರ್ಡಿಂಗ್ ನಡೀತಾ ಇದೆ. ಫಸ್ಟ್ ಹೇಳಬೇಕು, ಚೇತನ್ ಸರ್ ಜಾಂಡೀಸ್ ನಾವು ಜಯರಾಜಲ್ಲಿ ಒಂದು ಸಾಂಗ್ ಬರೆದಿದ್ದಾರೆ, ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದೀರಾ ಸರ್. ನಾನೊಬ್ಬ ಹೊಸಬ ಆದ್ರೂ ನನ್ನ ಗೆಳೆಯ ಅಂತ ಕರೆದು ಕೂರಿಸ್ಕೊಂಡು ನನಗೆ ಅಂದರೆ ಯಾವುದೇ ಮುಜುಗರ ಆಗದಲ್ಲೇ ಇರೋ ರೀತಿ ನನಗೇನು ಬೇಕು ಕೇಳಿಕೊಂಡು ಅಷ್ಟೇ ತುಂಬ ಬೆನ್ತಟ್ಟಿ ಸಪೋರ್ಟ್ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಜಡೇಶ್ ಸರ್ ಮತ್ತು ಗುರುದೇಶ್ ಪಾಂಡೆ ಸರ್ ಪ್ರಾಬ್ಲಿ ಇರಬೇಕು ಅನಿಸುತ್ತೆ ನಿಮಗೆ. ನಿಮ್ಮ ಚೊಚ್ಚಲ ಚಿತ್ರ ರಾಜಾ ಹುಲಿ, ಆ ಟೈಮಲ್ಲಿ ನಾನು ಹಂಸಲೇಖ ಸರ್ ಸ್ಟೂಡೆಂಟ್. ಸೊ ಅಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೆ. ಆವಾಗ ನಾನು ಸರ್ಗೆ ಅಸಿಸ್ಟ್ ಮಾಡ್ತಾಯಿದ್ದೆ ಬೇಸಿಕ್ ಪ್ರೋಗ್ರಾಮಿಗೆ. ಸೊ ಅವಾಗ ಎಂಟೈರ್ ರಾಜಾವಳಿ ಪ್ರೋಸೆಸ್ಸಲ್ಲಿ ನಾನಿದ್ದೆ. ಆ ಟೈಮ್ ನಿಮ್ಮನ್ನು ನೋಡಿ ಆ ದಿನಗಳೆಲ್ಲ ನೆನಪಾಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಅದರಲ್ಲಿ 2 ಸಾಂಗ್ ಇದೆ. ಒಂದು ಅನಿರುದ್ಧ್ ಶಾಸ್ತ್ರಿ ಹಾಡಿದ್ದಾರೆ ಮತ್ತು ನಾನು ಕೂಡ ಹಾಡಿದ್ದೀನಿ. ಇನ್ನೊಂದು ಫೀಮೇಲ್ ಲವ್ ಟ್ರ್ಯಾಕ್ ಇದೆ, ಅದನ್ನು ಸಂಗೀತ್ ರವೀಂದ್ರನಾಥ್ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು 3 ಬಿಟ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಲಿರಿಕ್ಸ್ ಬಂದು ಮೂರ್ತಿ PM ಅಂತ, ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಸೊ ಇನ್ನೇನು ಹೇಳಬೇಕು ಅಂದರೆ ಇದೊಂದು ತುಂಬ ದೇಸಿ ಕತೆ, ಅಂದರೆ ನಮ್ಮ ಮಣ್ಣಿನ ಕತೆ. ಸೊ ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರೋ ಹಾಗೆ ಶೂಟ್ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗಲೂ ನಾನು ಅನ್ಕೋತಾ ಇರ್ತೀನಿ, ಒಂದು ಸಿನಿಮಾ ಶುರುಗೆ ಒಂದು ಕತೆ ಇಂಪಾರ್ಟೆಂಟು ಅಲ್ವಾ ಸರ್? ಒಂದು ಕತೆ ಇಂಪಾರ್ಟೆಂಟು, ಅದಕ್ಕೆ ಕಲಾವಿದರೆಲ್ಲ ಸೇರಿ ಜೀವ ತುಂಬ್ತಾರೆ. ಸೊ ಸಂಗೀತ ಅನ್ನೋದು ಉಸಿರಿದ್ದಾಗೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ ಸರ್. ನೀವು ಮಾಡಿರೋ ಚಿತ್ರಕ್ಕೆ ನಾನು ಖಂಡಿತವಾಗ್ಲೂ ಉಸಿರು ತುಂಬ್ತೀನಿ ಅನ್ನೋ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಆ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಸರ್. ನಿಮ್ಮೆಲ್ಲರ ಕನಸು ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಒಂದು ಕನಸು ಕಾಣೋದು ದೊಡ್ಡದಲ್ಲ, ಆದರೆ ಈ ಕನಸಿಗೆ ನೀರೆರೆದು ನಮ್ಮ ಪ್ರೊಡ್ಯೂಸರ್ ಪದ್ಮಜ ಜಯರಾಜ್ ಅವರು, ಜಯಮ್ಮ ಪದ್ಮರಾಜ್ ಅವರು ನಮ್ಮ ಕನಸಿಗೆ ನೀರೆರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಒಂದು ನಂಬಿಕೆ ಕೂಡ ಹುಸಿ ಮಾಡೋದಿಲ್ಲ ನಾವು. ಖಂಡಿತವಾಗ್ಲೂ ಇಂಥ ಹಲವಾರು ಪ್ರಯತ್ನಗಳಿಗೆ ನಾವು ಇನ್ನೂ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇನ್ನು DOP ಸಿದ್ಧಾರ್ಥ್ ಸರ್. ಎಲ್ಲರಿಗೂ ನಮಸ್ತೆ ಸರ್. ಸಂಪಾದಕರಿಗೆ ಹಂಗೆ ಎಲ್ಲರಿಗೂ ನಮಸ್ತೆ ಸರ್ ಅಂದರೆ ಮೇಡಮ್ ಅವರೆಲ್ಲ ಬೇಜಾರಾಗಲ್ವಾ? ಹಂಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋದ್ರಿಂದ ಬೋದೂರು ಚೇತನ್ ಸಾರು, ಗುರುದೇಶ್ ಪಾಂಡೆ ಸಾರು, ಹರೀಶ್ ಸರು, ಹಂಗೆ ಜಡೇಶ್ ಸರು,
ಎಲ್ಲರೂ ನಮಸ್ತೆ ಸರ್. ನಮಗೆ ಮಂಜು ಸರ್ ಸ್ಟಾರ್ಟಿಂಗು ಅವ್ರಿಗೆ ಗಿರೀಶ್ ಸರ್ ಕಡೆಯಿಂದ ಪರಿಚಯ ಆಗಿ ತುಂಬ ಮಾರ್ನಿಂಗಲ್ಲಿ ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಸರ್ ಅಂತ ನಾನು ಹೇಳಿದಾಗ ಅವ್ರನ್ನ ತುಂಬ ಸಪೋರ್ಟ್ ಮಾಡಿ ನಮಗೆ ಎಕ್ವಿಪ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಆಮೇಲೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಸರ್, ಬಟ್ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರದ್ದೊಂದು ಒಳ್ಳೆ ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಸರ್. ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ ಸರ್. ಚೆನ್ನಾಗಿ ಬರಲಿ ಅಂದರೆ ಮೂಡ್ ಬಂದಿದೆ ಅಲ್ವಾ ಸಿನಿಮಾ? ಓಕೆ, ಒಳ್ಳೇದಾಗಲಿ. ಸಿದ್ಧಾರ್ಥ್ ಅವ್ರು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಸ್ಟೇಜಲ್ಲಿ ಆರಾಮಾಗಿರಿ ಸರ್, ನಗ್ನಕೊಂಡು. ಓಕೆ, ಎಸ್. ಈಗ ನಮ್ಮ ಪ್ರೊಡ್ಯೂಸರ್ ಜಯಮ್ಮ ಪದ್ಮರಾಜ್ ಅವರನ್ನು ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಕೆಳಗೆ ಬರ್ತೀನಿ. ಓಕೆ, ಅಮ್ಮ ಮಗನ ಹೊರತುಪಡಿಸಿ ಮಿಕ್ಕವರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಳ್ಳಿ. ಥ್ಯಾಂಕ್ ಯು. ಅಮ್ಮ ಮಗನ ಮಧ್ಯೆ ಬೇರೆಯವ್ರು ಯಾಕೆ ಅಂತನಾ ಅಮ್ಮ ಜನ ಕಷ್ಟಪಟ್ಟು ಮಾಡಿದ್ದೀವಿ. ನಾವು ಕಷ್ಟಪಟ್ಟಿರೋದಲ್ಲ, ನೀವು ನನ್ನ ಮಗನ್ನ ಬೆಳೆಸಬೇಕು, ಇಂಡಸ್ಟ್ರಿಯಲ್ಲಿ ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕಣ. ಏನೇ ಆದರೂ ಎಲ್ಲ ನಿಮ್ಮ ಕೈಲೇ ಇರೋದು ಕಣ. ಅದನ್ನು ನಾನು ನಿಮ್ಮನ್ನು ಕೇಳಿ ಕೈ ಮುಗಿದು ಕೇಳ್ಕೊತೀನಿ ಕಣ. ನನ್ನ ಮಗ ಅಂದರೆ ನಮಗೆ M.Tech ಮಾಡಿ ನಮಗೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲಿ ಅನ್ನೋದು ಒಂದು ಆಸೆ ಇತ್ತು. ಆದರೆ ನನ್ನ ಮಗ ಅವ್ರ ಅಪ್ಪನಿಗೆ ಸ್ವಲ್ಪ ಹೆದರ್ಕೊಂಡು ನಾವು TV ನೋಡಿದಾಗೆಲ್ಲ ನಾನು ಇಂಡಸ್ಟ್ರಿಯಲ್ಲಿ ಮಾಡಬೇಕು, ಪಿಕ್ಚರಲ್ಲಿ ಮಾಡಬೇಕು ಅಂತಲೇ ಇರು ನನ್ನ ಜೊತೆ. ಆದರೆ ಅವ್ರ ಅಪ್ಪರಿಗೂ ಇಷ್ಟ. ಅವರು ತಾತನೂ ಗುಬ್ಬಿ ಹಣ್ಣು ಕಂಪ್ನಿಲಿ ನಾಟಕ ಮಾಡಿದವರು. ಆದರೆ ನನಗೆ ನನ್ನ ಮಕ್ಕಳ ಆಸೆನೇ ನನಗೆ ಒಂದು ಆಸೆ, ಕನಸು. ಅದರಿಂದ ನಾನು ಮನಸ್ಸು ಕೊಟ್ಟು ಮಾಡಪ್ಪ ಅಂತ ಮನಸ್ಸು ಮಾಡಿ. ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಅಂತ ಏನೋ ಹೇಳ್ತಿದ್ರಿ. ಆಯ್ತಪ್ಪ, ನನ್ನ ಮಗನ್ನ ಎಲ್ಲಾರನ್ನೂ ಬೆಳೆಸಿದ್ದೀರಿ, ನನ್ನ ಮಗನ್ನೂ ಬೆಳೆಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಜಯಮ್ಮ ಅವ್ರಿಗೆ ಜಯವಾಗಲಿ, ಒಳ್ಳೇದಾಗಲಿ. ಓಕೆ, ನಮ್ಮ ಫೈಟ್ ಮಾಸ್ಟರ್ AP ಗಿರೀಶ್ ಇದ್ದಾರ. ಪವರ್ಫುಲ್ ಫೈಟ್ಸ್ ಕೂಡ ಇದೆ, ಅದಕ್ಕೆ ಜೀವ ತುಂಬಿಸಿರುವಂಥವ್ರು. ನಮ್ಮಮ್ಮ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಿರೋದು. ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಅವರಿಗೆ. ಬಹಳ ಏನು ಹಾರ್ಟಿಗೆ ಟಚ್ ಆಗೋ ಹಾಗೆ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮಾತಾಡ್ತಾರೆ. ಸೂಪರ್. ಅವರು ಫುಲ್ ನಿಮ್ಮನ್ನು ನೋಡಿ ಸಿಕ್ಕಾಪಟ್ಟೆ ಉತ್ಸುಕರಾಗಿ ಕರೆದ್ಬಿಟ್ರು ಸ್ಟೇಜಿಗೆ. ನಾವೆಲ್ಲ ಲಾಸ್ಟಲ್ಲಿ ನಿಮ್ಮನ್ನು ಕರಿಬೇಕನ್ನೋ ಪ್ಲಾನ್. ಆ್ಯಕ್ಚುಲಿ ನಾನು ಆ್ಯಸ್ ಎ ಡೈರೆಕ್ಟರ್, ನನಗೆ ಡೈರೆಕ್ಟರ್ಸ್ ಅಂದರೆ ಭಾಳ ಗೌರವ. ಡೈರೆಕ್ಟರ್ಸ್ ಇಲ್ಲೇ ಸಿನಿಮಾನೇ ಇಲ್ಲ. ಒಬ್ಬ ಡೈರೆಕ್ಟ್ರ್ ಮನ್ಸು ಮಾಡಿದ್ರೆ ಅಷ್ಟೇ ಒಬ್ಬ ಪ್ರೊಡ್ಯೂಸರ್ ಬರೋದು, ಒಂದು 4 ಜನ ಆರ್ಟಿಸ್ಟ್ ಬರೋದು. ಸಿನಿಮಾದಲ್ಲೆಲ್ಲ ಕೆಲಸ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರ್ ಬಂದರೆ ಅಷ್ಟೇ ಇಡೀ ಇಂಡಸ್ಟ್ರಿ ಉದ್ಧಾರ ಆಗೋದು. ನಾನು ರಿಯಲಿ ಐ ಆಮ್ ವೆರಿ ಬ್ಲೆಸ್ಡ್. ಇವತ್ತೆಲ್ಲ ಸರಸ್ವತಿ ಪುತ್ರರು ಬಂದು ನನ್ನ ಸಿನಿಮಾಗೆ ಹಾರೈಸಿರೋದು. ನಾನು ಯಾರನ್ನೇ ಅಟೆಂಪ್ಟ್ ಮಾಡಿರ್ಬೋದು, ಬಟ್ ಇವರೆಲ್ಲ ಬಂದಿರೋದು ನನಗೆ ತುಂಬ. ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡಬೇಕು ಅಂತ ಏನು ಗೊತ್ತಿಲ್ಲ. ನಾನು ಯಾವತ್ತೂ ಮಾತಾಡಿಲ್ಲ. ನಾನೇನೇ ಮಾತಾಡೋರು ಯಾರೂ ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ತಾ ಇರ್ತೀನಿ. ಇಲ್ಲಿ ಬಂದಿರೋರಿಗೆಲ್ಲ ನಾನು ತುಂಬ ವ್ಯಕ್ತಿಂತ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ನನಗೆ ಗೋಪಿ ಸರ್ ಅಂದ್ಬಿಟ್ಟು, ನಮ್ಮ ಡೈರೆಕ್ಟ್ರ್ ಒಬ್ಬರು ಗೋಪಿ ಅಂದ್ಬಿಟ್ಟು ಅವ್ರು ಕೊಡಿಸಿದ್ದು. ಇವರು ಮಂಜು ಅವರು ನೀವು ಮಾಡ್ತೀರಿ ಮಾಡಿ ಸರ್ ಅಂತ ಈ ಸಿನಿಮಾಗೆ ನನಗೆ ಚಾನ್ಸ್ ಕೊಟ್ಟರು. ಹಂಗಾಗಿ ಈ ಸಿನಿಮಾ ದೈವ ಸಿನಿಮಾದು ಫುಲ್ ಫೈಟ್ ನಾನು ಮಾಡಿದ್ದೀನಿ. ಎಲ್ಲರೂ ನೋಡಿ ಅವ್ರಿಗೆ ಚಾನ್ಸ್ ಸಿಗೋದು ಮೇನ್ ಅಲ್ಲ, ಅವ್ರಿಗೆ ಭಾಗವಹಿಸಿ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಏನೇ ಮಾತಾಡೋದು ನಮಗೆ ಏನು ಮಾತಾಡಬೇಕು ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಎಲ್ಲ ಫೈಟು ಚೆನ್ನಾಗಿ ಬಂದಿದೆ, ಕೆಲಸನೂ ಚೆನ್ನಾಗಿದೆ. ನಾನು ಏನೇನು ಕೇಳಿದ್ದೀನಿ ಎಲ್ಲ ಥರನೂ ರೆಕಮೆಂಡ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಈ ಸಿನಿಮಾ ಫೈಟ್ಗಳು ಮಾತ್ರ ಚೆನ್ನಾಗಿ ಬಂದಿದೆ. ಎಲ್ಲರೂ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗಿರೀಶ್ ಸರ್. ಇನ್ನು ಅರುಣ್ ಬಚ್ಚನ್ ಅವ್ರಿಗೆ ನಾವು ವೇದಿಕೆಗೆ ಬರಬೇಕು, ಜೊತೆಗೆ ಮೂರ್ತಿ ಅವ್ರು ಕೂಡ ಬರಬೇಕು. ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಸಪ್ರೇಟ್ ಆಗಿ ಅಂತ ಎಸ್ಪೆಷಲಿ. ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧವ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಪ್ರೀತಿಯ ನಿರ್ದೇಶಕರಿಗೂ ನಮಸ್ಕಾರ.
ಆ್ಯಕ್ಚುಲಿ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅದೇ ಖುಷಿ ವಿಚಾರ. ಸಂತೋಷ್ ಅವ್ರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿದೆ, ದೇಶಪಾಂಡೆ ಸರ್ ಜೊತೆ ಈಗ ಕೆಲಸ ಮಾಡ್ತಾಯಿದ್ದೀನಿ, ಸರ್ ಜೊತೆ ಚೇತನ್ ಸರ್ ಜೊತೆ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಜಡೇಶ್ ಅವ್ರ ಜೊತೆ ಅವರು ಆ್ಯಕ್ಚುಲಿ ಕತೆ ಬರೆದಿರುವಂಥ ಕಾಟೇರ ವರ್ಕ್ ಮಾಡಿದೆ. ಅದು ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಕನೆಕ್ಟೆಡ್ ನೀವು. ದೈವ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಶ್ರಮ ಇದೆ ಈ ಸಿನಿಮಾ. ಒಂದು 80% ಶೂಟ್ ಮಾಡಿದೆ, ಸಿರ್ಸಿನಲ್ಲಿ ಶೂಟಿಂಗ್ ಆಗಿದೆ. ಇದರಲ್ಲಿ ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೀನಿ ನಾನು. ಒಂದು ದಬ್ಬಾಳಿಕೆ ಮಾಡುವಂಥ ಗೌಡನ ಮಗನ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡ್ತಾ ತುಂಬ ಖುಷಿ ಆಗ್ತಾಯಿದ್ದು, ಆ ಎಫರ್ಟು ಅಲ್ಲಿ ಕಾಣಿಸ್ತಾ ಇತ್ತು. ಮಂಜು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಮಂಜು ಅವರೇ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ನಾನು ಅಲ್ಲೇ ಹೇಳಿದೆ, ಈಗ ನಿರ್ದೇಶಕರು ಹೇಳಿದ್ರು, ಬಟ್ ಅದು ನನಗೆ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಬಟ್ ತುಂಬ ಶ್ರಮ ಇದೆ ಈ ಸಿನಿಮಾ. ಮಂಜು ಅವ್ರದ್ದು ತುಂಬ ಎಫರ್ಟ್ ಹಾಕಿದ್ದೀರಾ. ಸಿರ್ಸಿಲ್ಗೆ ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟ್ರೋಲ್ ಬ್ಲಾಕಲ್ಲಿ ಒಂದು ಫೈಟ್ ಮಾಡಬೇಕಾದ್ರೆ ಚೇಸಿಂಗು ಇಬ್ಬರು ಟಗಾಫರ್ ಇದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ತುಂಬ ಎಫರ್ಟ್ ಇತ್ತು ಅಲ್ಲಿ. ನಾನು ದೈವ ಅಂತ ಒಂದು ಸಿನಿಮಾ ನಾನು ನೆನ್ಕೊಂಡ್ರೆ ಆ ಫೈಟ್ ಒಂದು ನೆನ್ಕೊತೀನಿ, ಅಷ್ಟು ಎಫರ್ಟ್ ಹಾಕಿದ್ದು. ತುಂಬ ಬಿಸಿಲು, ಒಂದು 10 ನಿಮಿಷ ನಾವು ರನ್ನಿಂಗ್ ಮಾಡಿಬಿಟ್ರೆ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡೋದು, ಆ ಥರ ಇತ್ತು. ಬಟ್ ಎಲ್ಲ ಕಲಾವಿದರನ್ನ ಇನ್ನೊಂದು ವಿಶೇಷ ಅಂದರೆ ರಂಗಭೂಮಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ, ಅದು ಒಂದು ವಿಶೇಷ. ಮಂಜು ಅವರೇ, ಈ ಸಿನಿಮಾಗೆ ನೀವು ಹಾಕಿರೋಂಥ ಎಫರ್ಟು 100% ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾವು ಕೂಡ ನಿಮ್ಮ ಜೊತೆ 100% ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗೋ ತನಕ ನಿಮ್ಮ ಜೊತೆ ಇರ್ತೀವಿ. ಎಷ್ಟು ಕೆಲಸ ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮದು ಎಫರ್ಟ್ ಅಷ್ಟಿದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಶುಭವಾಗಿ ಸರ್. ಥ್ಯಾಂಕ್ ಯು. ಮೂರ್ತಿಜಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು KH ಮೀಸೆ ಮೂರ್ತಿ ಅಂತ. ಬಟ್ ಮೀಸೆ ಇಲ್ಲ. ನನ್ನನ್ನು ಗಡ್ಡಾಧಾರಿಯಾಗಿ ಮಾಡಿದಂಥ ಮಹಾನುಭಾವರು ಇಲ್ಲೇ ಕೂತಿದ್ದಾರೆ. ನಮ್ಮ ಗಣೇಶ್ ಅವರು ಕಾಟೇರ ಸಿನಿಮಾದಿಂದ ಬಹುಮುಖ್ಯ. ಈಗ ಗಡ್ಡ ಬೆಳೆದ್ಬಿಡ್ತಮ್ಮ ಕಾಟೇರ ಸಿನಿಮಾ ಮೀಸೆ ಜೊತೆ ಗಡ್ಡ ಬೆಳೆದ್ಬಿಡ್ತು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಕ್ಕೆ ಅನಂತ ನಮಸ್ಕಾರಗಳು. ಬಹುಮುಖ್ಯವಾಗಿ ಇಲ್ಲಿ 5 ಜನ ನಿರ್ದೇಶಕರಿದ್ದಾರೆ. ನನಗೆ 6 ಜನ ನಿರ್ದೇಶಕರು. ಇವರು ನನಗೆ ಫೋನ್ ಮಾಡಿ ಕರೆದಾಗ ಈ ಥರ ಒಂದು ಸಿನಿಮಾ ಇದೆ, ನೀವು ಮಾಡಬೇಕು ಅಂತ. ಇವರು ನಾನು ಮುಖ್ಯವಾಗಿ ನಿಮ್ಮ ಡೇಟ್ ಇದೆಯಾ ಅಂತ ಕೇಳಲಿಲ್ಲ. ಸರ್ ನಿಮಗೆ ಗಡ್ಡ ಇದೆಯಾ ಅಂತ ಕೇಳಿದ್ರು. ಮಂಜಣ್ಣ ಖಂಡಿತ ಗಡ್ಡ ಇದೆ ಅಂತ ಕೇಳಿದೆ. ಅದೇ ರೀತಿ ನಾನು ನನ್ನ ಸಿರಿಸಿನಲ್ಲಿ ಕರೆಸಿದ್ರು. ಅಲ್ಲಿ ಒಂದು ಬಹು ಮುಖ್ಯವಾಗಿ ವಿಷಯ ಹೇಳಬೇಕು ಅಂದರೆ, ಇವರು ಒಂದು ದಟ್ಟವಾದ ಅರಣ್ಯ, ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅಲ್ಲಿ ಎರಡು ಕಲ್ಲು, ಅದು ದೈವ ಅಂತಲೇ ಹೇಳೋಕ್ಕಾಗಲ್ಲ. ಅಲ್ಲಿ ನಾನು ನೋಡಿದಾಗ ಅಲ್ಲಿ ಚಾಮುಂಡೇಶ್ವರಿ ಎಲ್ಲ ಮಂಜಣ್ಣ ಅದು ಇದ್ದಿದ್ದು. ನಾನು ಅಲ್ಲಿ ಕೂತಿದ್ದೆ. ಅಲ್ಲೇ ಅಂತು ಈ ಸಿನಿಮಾದಲ್ಲಿ ಏನೋ ಒಂದು ಮಹಾನ್ ಶಕ್ತಿ ಇದೆ, ಈ ಸಿನಿಮಾ 100% ಗೆಲ್ಲುತ್ತೆ ಅನ್ನೋದಕ್ಕೆ ಸಾಕ್ಷಿ. ಮಳೆ ಆ ಕಡೆಯಿಂದ ಬರ್ತಾ ಇದೆ. ಇವ್ರು ಚಿತ್ರೀಕರಣ ಮಾಡಬೇಕಾದ್ರೆ ಮಳೆ ಬರಲಿಲ್ಲ ಮೇಡಮ್, ಇದು ಸತ್ಯವಾದ ಮಾತು. ಅದೇ ರೀತಿ ಈ ಒಂದು ಸಿನಿಮಾ ಭರ್ಜರಿಯಾಗಿ ಸಿನಿಮಾ ಮೂಡಿ ಬಂದಿದೆ. ಕೊನೆ ಕ್ಲೈಮ್ಯಾಕ್ಸಲ್ಲಿ ಸತ್ಯ ಹೇಳಬೇಕು ಅಂದರೆ, ಇವರು ಆಲ್ರೆಡಿ ಕಟ್ಔಟ್ ಇದ್ದಾರಲ್ಲ, ರಿಯಲ್ ಆಗಿ ಹೊಡೆದಿದ್ದಾರೆ. ಇವರಲ್ಲಿ ನಾವೆಲ್ಲ ಒಂಥರ ಜಾಲಿ ಮಾಡ್ಕೊಂಡು ಶೂಟಿಂಗ್ ಮಾಡಬೇಕಾದ್ರೆ ಮಂಜಣ್ಣವ್ರ ಮುಖದಲ್ಲಿ ಆ ಒಂದು ದೈವ ಒಂದು ಭಾವನೆ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಮಂಜಣ್ಣ ನೋಡಿದ್ರೆ ನನಗೆ ಭಯ ಆಗೋದು. ನಾನು ಇದರಲ್ಲಿ ಆ ಒಂದು ಸ್ವಾಮೀಜಿ ಪಾತ್ರ ಮಾಡಿ ಭಾಳ ಅದ್ಭುತವಾದ ಅದು ಒಂದು ಎಫರ್ಟ್ ನನ್ನಲ್ಲಿ ಏನು ದೈವ ಬತ್ತು, ನನ್ನೆಲ್ಲ ಶಕ್ತಿ ತುಂಬಿದೆ. ಅವತ್ತು ಮಂಜಣ್ಣನಿಗೆ ಅದೇ ಸ್ಪಾಟಲ್ಲಿ ಹೇಳಿದೆ ನಾನು, ಮಂಜಣ್ಣ ಈ ಚಿತ್ರ ಗೆಲ್ಲಬೇಕು, ಈ ಚಿತ್ರ 100% ಗೆಲ್ಲುತ್ತೆ. ಇದರ ಹೊಸ ಸಿನಿಮಾ, ಹೊಸ ಕಲಾವಿದ್ರು ಯಾರು ಅನ್ಕೋಬೇಡಿ. ಈಗ ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಫ್ರಮ್ ಸೂರ್ ಎಂಥ ದಿಗ್ಗಜರು ಏನು ಮಾಡಿಲ್ಲ, ರಾಜ್ ಬಿ ಶೆಟ್ಟಿ ಬಿಟ್ಟರೆ ಇನ್ಯಾರು ಇದ್ರಲ್ಲಿ ಮಾಡಿದ್ದಾರೆ ದೊಡ್ಡ ಕಲಾವಿದರು. ಮೇನ್ ಕಂಟೆಂಟ್ ಇಂಪಾರ್ಟೆಂಟ್. ಇದರಲ್ಲಿ ಸ್ಟೋರಿನ ಒಂದು ಕ್ಯಾಪ್ಟನ್, ಅದ್ರ ಜೊತೆಗೆ ನಮ್ಮ ಮಂಜಣ್ಣವರು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ನಮ್ಮಂತ ಒಂದು ಹೊಸ ತಂಡನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು ಮೂರ್ತಿಯವರೇ. ಶುಭವಾಗಿ. ಥ್ಯಾಂಕ್ ಯು ಇವ್ರಿಗೂ ಕೂಡ. ಇಲ್ಲಿ ಬಂದಿರೋರು ಇವ್ರನ್ನ ಮಂಜಣ್ಣ ಅಂತ ಕರೆದಿದ್ದು. ಇಲ್ಲಿ ನಾವೆಲ್ಲರೂ ಮಾಧ್ಯಮ ಲೋಕದವ್ರಿಗೆ ಮಂಜಣ್ಣ ಅಂತ ಚಿರಪರಿಚಿತರು VCN ಮಂಜು ಅಥವಾ ಮಂಜು ರಾಜ್ ಸೂರ್ಯ ಅವರು ಕೂಡ ನಮ್ಮ ಈ ಸಿನಿಮಾದಲ್ಲಿ ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ದಯಮಾಡಿ ಬರಬೇಕು. ಆ್ಯಕ್ಚುಲಿ
ಯಾರೇ ಆಗಲಿ ವರ್ಷಕ್ಕೆ ಎಷ್ಟು ಸಿನಿಮಾ ಸೆಟ್ ಇರುತ್ತೆ ಅಂತಲ್ಲ, ನಾನು ಹೊಸ ಡೈರೆಕ್ಟ್ರಾಗಿ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ತುಂಬ ನೂರಾರು ಜನ ಹೊಸ ಡೈರೆಕ್ಟರ್ಸು ಸಿನಿಮಾ ಮಾಡ್ತೀನಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗಿಂದನೂ ನನಗೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸಿನಿಮಾನ. ಬಟ್ ಸ್ಟಾರ್ಟಿಂಗಿಂದನೂ ನನಗೆ ನಾನು ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಮಂಜುರಾಜ್ ಸರ್, ಅವ್ರನ್ನ ವೇದಿಕೆ ಮೇಲೆ ಹೇಳ್ತೀನಿ. ಮಂಜನಾ ಸಪೋರ್ಟ್ಸ್ ಮಂಜನಾ ಅವರು ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ರಿಯಲಿ ನಮ್ಮ ಡೈರೆಕ್ಟರ್ಸ್ ಸರ್ ಒಬ್ರು ಹೇಳಿದ್ರು, ಸಿನಿಮಾ ಮಾಡಿದ್ಮೇಲೆ ಗೆದ್ದ ಮೇಲೆ ಬರೋದಲ್ಲ, ಸ್ಟಾರ್ಟಿಂಗ್ ಬಂದು ಬೆನ್ ತಟ್ಟಿ ಬೆಳೆಸೋರ್ನ ಯಾವತ್ತೂ ಕೊನೆವರೆಗೂ ಮರಿಬಾರ್ದು. ಅಂಥದ್ರಲ್ಲಿ ನಾನು ನಮ್ಮ ನಿರ್ದೇಶಕರನ್ನು ಮರೆಯಲ್ಲ, ನಮ್ಮ ಮಂಜಣ್ಣನೂ ಮರೆಯಲ್ಲ. ಎಲ್ರಿಗೂ ನಮಸ್ಕಾರ. 5 ಜನ ಇವತ್ತು ನಿಂತ್ಕೊಂಡು ನಿರ್ದೇಶಕರು ಆಗಲೇ ಅವ್ರು ಹೇಳ್ದಂಗೆ ಗುರುಗಳ ಸ್ಥಾನದಲ್ಲಿ ಬಂದು ನಿಂತೀವಿ, ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ನಿಜಕ್ಕೂ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಬರೀ ಫೋನಲ್ಲಿ ಕರೆಯೋದು. ಗುರು ಸರ್ ಇರ್ಬೋದು, ಚೇತನ್ ಅವರು, ಸಂತು, ಆಮೇಲೆ ನಮ್ಮ ಜಗೇಶ್ ಅವರು, ವಿಶ್ವನಾಥ್ ಅವರು ಎಲ್ಲರೂ ಬಂದು ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟರು. ಆಗಲೇ ಎಲ್ಲ ಮಾತಾಡೋದು ನಿಜ. ಯಾಕೆಂದರೆ ಹೊಸಬರು ಎಲ್ಲರೂ ಕೂಡ ಒಂದಿನ ಹೊಸಬರಾಗಿರ್ತಾರೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ತುಂಬ ಜನ ಕಲಾವಿದರು, ಹೊಸ ಕಲಾವಿದರು ಬಂದಾಗ ಎಷ್ಟೊಂದು ಜನ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಕೂಡ ಬಂದಾಗ ಹೊಸಬರಾಗಿರ್ತಾರೆ. ಒಬ್ರಿಗೊಬ್ಬರು ಇಂಡಸ್ಟ್ರಿಯಲ್ಲಿ ಸಾಥ್ ಕೊಟ್ಟಾಗಲೇ ಒಂದು ಸಿನಿಮಾಗಳು ಗೆಲ್ಲಬೇಕಾದ. ಯಾವುದೇ ಸಿನಿಮಾ ಗೆಲ್ಲಬೇಕಾದ್ರೂ ಕೂಡ ಇಂಡಸ್ಟ್ರಿಯವರು, ಮಾಧ್ಯಮದವರು ಮತ್ತು ಜನ ಬಂದು ನೋಡಬೇಕು ಸಿನಿಮಾಗಳು. ಈ ಸಿನಿಮಾ ಕೂಡ ದೈವ ಟೈಟ್ಲು ತುಂಬ ಚೆನ್ನಾಗಿದೆ. ಹಾಗೆ ಸಿನಿಮಾದಲ್ಲಿ ಕತೆ ಕೂಡ ನಮ್ಮ ಮಣ್ಣಿನ ಹಸುಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ. ಅದರಲ್ಲಿ ನಾನು ಸಣ್ಣ ಪಾತ್ರ ಮಾಡಿದ್ದೀನಿ. ಒಬ್ಬ NGO ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಹಳ್ಳಿ ಮಕ್ಕಳು ಓದ್ತಾ ಇರಲ್ಲ ಅಂಥವ್ರನ್ನೆಲ್ಲ ಒಂದು NGOದಿಂದ ನಾನು ಬಂದು ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸಬರು ಸಿನಿಮಾ ಚೆನ್ನಾಗಿ ಬಂದಿದೆ, ಹೊಸ ಸಿನಿಮಾಗಳು ಹೋಗ್ತದೆ. ಇವತ್ತು ಕೂಡ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಎಲ್ಲ ಸಿನಿಮಾಗಳು ಗೆಲ್ಲಿ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಗೆದ್ದಷ್ಟು ತುಂಬ ಜನ ಇಲ್ಲಿ ಅನ್ನ ತಿಂತಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮಾಧ್ಯಮದ ಎಲ್ಲರಿಗೂ ಕೇಳಿ ಬಂದಿದ್ದೀನಿ, ದಯವಿಟ್ಟು ಈ ಸಿನಿಮಾ ಸಪೋರ್ಟ್ ಮಾಡಿ. ನಮಸ್ಕಾರ. ಮಂಜನಾ, ಇನ್ನೂ ಹೆಚ್ಚೆಚ್ಚು ಸಿನಿಮಾ ಓಕೆ ಪಿಕ್ಚರ್ ನೋಡಪ್ಪ ಬಂದು. ಹೇಳ ಮಂಜನಾ, ಕಮ್ ಆನ್. ಹಾಂ, ಅದೇ ಜಗೇಶ್ ಅವ್ರು ನೆಕ್ಸ್ಟ್ ಪಿಕ್ಚರ್ ಮಾಡ್ತಿದ್ದಾರೆ. ಇಲ್ಲಿರೋರು ಅಷ್ಟು ಜನ ನಮ್ಮನ್ನು ಪಾತ್ರ ಕೊಡಿ ಮಾಡ್ತೀನಿ. ಹೆಂಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಎನಿ ಕ್ವೆಶನ್ಸ್? ಅಷ್ಟೇ ಡೈಲಾಗ್ ಏನಿಲ್ಲ ಇರಲಿಲ್ಲ. ಗುರು 5 ಜನಕ್ಕೂ ಗುರು ಸರ್ಗೆ, ಚೇತನ್ಗೆ, ಸಂತೋಷ್ ನಿಜರು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಫೋನಲ್ಲಿ ಕರೆದ ತಕ್ಷಣ ಹೇಳಿದ್ರು, ನಂಗೆ ಆ ಟೀಮ್ ಅವ್ರು ಯಾರೋ ಗೊತ್ತಿಲ್ಲ, ನನಗೆ ನಾನು ಗೊತ್ತಿದ್ದೀನಲ್ಲ, ಹಂಗೆ ಅಂದರೆ ನಿನಗೋಸ್ಕರ ಬರ್ತೀನಿ ಅಂತ. ಇಲ್ಲ, ಹೊಸಬರು ಮಾಡ್ತಿದ್ದಾರೆ, ಬನ್ನಿ ನಿಮ್ಮಂತರ ಬಂದು ಆಶೀರ್ವಾದ ಮಾಡಿ, ಅವ್ರಿಗೂ ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ಅಂತ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಮತ್ತೆ ಸ್ಟೇಜ್ ಮೇಲೆ ಬರೋ ಹಾಗಾಗಲಿ. ಗುರು ಸರ್ ಹೇಳಿದ್ರು, ಫಸ್ಟೇ ನಮ್ಗೆ ಕೊಟ್ಬಿಟ್ಟಿದ್ಯಪ್ಪ, ಏನು ನಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ ಅಂತ. ಈಗ ಗುರು ಸರ್ ಮಾತಾಡ್ತೀನಿ ನಾನು ಸರ್. ಇಲ್ಲ, ಆ್ಯಕ್ಚುಲಿ ಏನಂದ್ರೆ ನಮ್ಮ ಮಂಜಣ್ಣ ಅವ್ರು ಆ್ಯಕ್ಟ್ ಮಾಡಿದಾರೆ ಅಂತ ಇವಾಗ ಗೊತ್ತಾಯ್ತು ನೋಡಿ ನಮಗೆ. ಅವ್ರು ಆ್ಯಕ್ಟ್ ಮಾಡಿದಾರೋ ಸಿನಿಮಾಗೆ ಬನ್ನಿ ಅಂತ ಕರೆದ್ರೆ ನಾವು ಇನ್ನೂ ಸ್ವಲ್ಪ ಗ್ಲಾಮರ್ ಆಗಿ ಬರ್ತಾ ಇದ್ವಿ ನೋಡಿ. ಮಂಜಣ್ಣ ಅಂದರೆ ಇಬ್ಬರಿದ್ದೀವಿ ಸರ್, ಯಾರಂತ ಸ್ಪೆಸಿಫಿಕ್ ಮಂಜು ಅವರಂತ. ಆ್ಯಕ್ಚುಲಿ ಏನಂದ್ರೆ ಒಂದೆರಡು ವಿಷಯ ಮಾತಾಡ್ಬೇಕಾದ್ರೆ ಮರ್ಬಿಟ್ಟೆ. ನಾನು ಹೇಳ್ದಂಗೆ ನಮ್ಮ ರಾಜವಲ್ಲಿ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು 4-5 ಜನ ಒಳ್ಳೆ ಟೀಮ್ ಇತ್ತು. ಆ್ಯಕ್ಚುಲಿ ರಾಜವಲ್ಲಿ ಮಾಡ್ಬೇಕಾದ್ರೆ ಟ್ಯೂನ್ಗಳಿಗೆ ಹಂಸಲೇಖ ಸರ್ ಜೊತೆಗೆ ನಾವು ಬೆಳಿಗ್ಗೆ, ಹಂಸಲೇಖ ಸರ್ದು ಒಂದು ಸ್ಟೈಲ್ ಇದೆ ಯಾವಾಗಲೂ, ಏನಂದ್ರೆ ಸಿನಿಮಾದಲ್ಲಿ ಎಷ್ಟು ಹಾಡು ಬರುತ್ತೆ ಅಷ್ಟೇ ಟ್ಯೂನ್ ಮಾಡಬೇಕು ಅನ್ನೋದು ಹಂಸಲೇಖ ಸರ್ದು ಐಡಿಯಾ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಡೈರೆಕ್ಟ್ರಿಗೆ ಬರಕ್ಕೆ ಹೇಳ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಬರಕ್ಕೆ ಹೇಳ್ಬಿಟ್ಟು ಒಂದು 10 ಹಾಡುಗಳನ್ನ, ಟ್ಯೂನ್ಗಳನ್ನ ಕಂಪೋಸ್ ಮಾಡ್ತಾನೆ ಇರ್ತಾರೆ ಅವರು. ನಿನಗೆ ಯಾವ್ದು ಬೇಕಾದಂತ ತಗೋ, ಆಮೇಲೆ ಈ ಬೇರೆ ಸಾಂಗ್ಗಳನ್ನ ಬಿಡು ಅಂತ ಹೇಳಿ ಬೆಳಿಗ್ಗೆ ಒಂದು 10-15 ಟ್ಯೂನ್ಗಳನ್ನ ದಿನಾ ಬೆಳಿಗ್ಗೆ ಒಂದು ಮಿನಿಮಮ್ ಒಂದು 5 ಟ್ಯೂನ್ ಆದ್ರೂ ಮಾಡ್ಕೊಡ್ತಾರೆ. ಒಂದು 10 ದಿವಸ ಅದು ನಮ್ದು ಹಂಸಲೇಖ ಸರ್ದು ಸೆಷನ್ ನಡೀತಾ ಇರುತ್ತೆ. ಆ ಥರ ಸೆಷನ್ನಲ್ಲಿ ಮಾಡಿರುವಂಥ ಎಷ್ಟೋ ಸಾಂಗ್ಗಳು ನಾವು ಬಳಸ್ಕೊಂಡಿದ್ದೀವಿ, ಒಂದು 5 ಹಾಡುಗಳನ್ನ. ಅದು ಬಿಟ್ಟು ಎಷ್ಟೋ ಟ್ಯೂನ್ಗಳನ್ನ ನೆಕ್ಸ್ಟ್ ನನ್ನ ಜೊತೆ ವರ್ಕ್ ಮಾಡಿರುವಂಥ ಹಾಸನ್ ರಮೇಶ್ ಒಂದು ಸಿನಿಮಾ ಮಾಡಿದರು,
ಶ್ರೀಮಂತ ಅಂತ, ಅದರಲ್ಲಿ ಒಂದು 4-5 ಹಾಡುಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಆ ಥರ ಇವರು ಅವ್ರ ಶಿಷ್ಯ ಒಳ್ಳೊಳ್ಳೆ ಹಾಡುಗಳನ್ನು ಮಾಡಿರ್ತಾರೆ ಅಂತ ನಂಬ್ತೀನಿ. ಇಡೀ ಟೀಮಿಗೆ ಒಳ್ಳೇದಾಗಲಿ. ಅವ್ರ ಅಮ್ಮ ನೋಡಿ ನನಗೆ ಭಾಳ ಖುಷಿ ಆಯಿತು. ಅಂದರೆ ಏನಂದರೆ, ಒಂದು ರೈತಾಪಿ ಕುಟುಂಬದಿಂದ ಬಂದು ತನ್ನ ಮಗನಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ ಪಣ ತೊಟ್ಟು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೇದಾಗಲಿ ಅವ್ರಿಗೆ. ಈ ಥರದ್ದು ಒಂದು ಅಂದರೆ ಗೊತ್ತಿರುತ್ತೆ, ಈ ಸಿನಿಮಾ ಮಾಡಿರುವಂಥ ಎಲ್ಲ ನಿರ್ದೇಶಕರಿಗೂ ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇವತ್ತಿನ ಪ್ರೆಸೆಂಟ್ ಸಿನಿಮಾದ ಸಿಚುವೇಶನ್ಗಳು ಹೆಂಗೆ ಏನು ಅನ್ನೋದು ಗೊತ್ತಿದೆ. ಮತ್ತು ಒಳ್ಳೆ ಸಿನಿಮಾ ಮಾಡಿದರೆ ಗೆಲ್ಲುತ್ತೆ ಅನ್ನೋದು ನಮಗೆ ಇತ್ತೀಚೆಗೆ ಬಂದಿರುವಂಥ ಸೂಫ್ರಮ್ಸು ಆ ಥರದ ಸಿನಿಮಾಗಳು ನಮಗೆ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆಯ ಸಿನಿಮಾ ಮಾಡಿದರೆ ಗೆದ್ದೇ ಗೆಲ್ತೀವಿ ಮತ್ತು ಅದರಿಂದ ದುಡ್ಡು ಸಂಪಾದನೆ ಮಾಡ್ತೀವಿ. ಆದರೆ ಆ ನಂಬಿಕೆ ಜೊತೆಗೆ ಅವರು ಅಷ್ಟು ವರ್ಷದ ತನ್ನ ಮಗನ ಕನಸಿಗೋಸ್ಕರ ಅವರು ಇಷ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆ ದುಡ್ಡನ್ನ ಹೊಂದಿಸಿ ಇಷ್ಟು ದೊಡ್ಡ ಸಿನಿಮಾ ಮಾಡೋ ಪ್ರಯತ್ನ ಆಗಿದೆ. ನಿಜವಾಗ್ಲೂ ಅಮ್ಮಂಗೆ ಹೆಡ್ಸ್ ಆಫ್. ತುಂಬ ಒಳ್ಳೇದು ಮಾಡಲಿ ದೇವರು ಅವ್ರಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಟ್ಸ್ ಸೋ ಸ್ವೀಟ್ ಆಫ್ ಯು ಸರ್. ಅಮ್ಮ ದಯವಿಟ್ಟು ಸ್ಟೇಜಿಗೆ ಬನ್ನಿ. ಜಯ ಬಾಪಕರು ರಾಮಪ್ಪ ಸೋಮಪ್ಪ. ಜೀವ ಕೊಟ್ಟವರು ಅವರೇ, ಜೀವನ ಕೊಡ್ತಾ ಇರೋರು ಅವರೇ ದೈವ. ಇನ್ನೊಂದ್ಸರಿ ಹೇಳಪ್ಪ, ಡೈಲಾಗ್ ಚೆನ್ನಾಗಿತ್ತು. ನಂಗೆ ಜೀವ ಕೊಟ್ಟಿರೋರು ಅವರೇ, ಜೀವನ ಕೊಡ್ತಾ ಇರೋರು ಅವರೇ. ನಮ್ಮ ಸಿನಿಮಾ ನಿಜವಾದ ದೈವ ನಮ್ಮ ಅಮ್ಮನೇ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತಾರೆ, ಸತ್ಯ. ಬಟ್ ಆದರೂ ಇದೇ ಒಂದು ಗೀಳನ್ನ ಇರಿಸ್ಕೊಳ್ಳೋದೆ ಎಂಟೆಕ್ ಮಾಡಿ ಕೂಡ ಮತ್ತೆ ಕೈ ಹಿಡ್ದಿರೋದಂಥದ್ದು ನಿಜಕ್ಕೂ ತುಂಬ ಖುಷಿಯ ಸಂಗತಿ. ತುಂಬ ಜನ ಬಾಯಿ ಮುಚ್ಕೊಂಡು ಕೆಲಸ ಮಾಡುವ, ಅದ್ರಲ್ಲಿ ದುಡ್ಡು ಹಾಕಿದ್ರೆ ಬರುತ್ತೋ ಇಲ್ಲೋ ಅಂತ ಡೌಟಲ್ಲಿರ್ತಾರೆ. ಸೊ ಒಳ್ಳೆಯದಾಗಲಿ. ಸುಧೀಂದ್ರ ವೆಂಕಟೇಶ್ ಅವರು ಕೂಡ ಜಾಯಿನ್ ಆಗಬೇಕು, ನಮ್ಮ PR. ಹಾಗೆ ನಮ್ಮ ಲೊಕೇಶನ್ ಪಾರ್ಟ್ನರ್. ಇನ್ನೊಂದು ವಿಶೇಷ, ನಮ್ಮ ಕೋ ಪ್ರೊಡ್ಯೂಸರ್ ಶ್ರವಣ್. ಬನ್ನಿ. ಇದೀರಾ? ವೈಫ್ ಕರೀರಿ. ನಮ್ಮ ಸುಧೀಂದ್ರ ವೆಂಕಟೇಶ್ PR ಅವರು ನಮ್ಮ ಸಿನಿಮಾಗೆ ಸಾಥ್ ಕೊಡ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮಾಡಬೇಕು. ನಿನ್ನೆ ತಾನೇ ಒಂದು ಸಿನಿಮಾ ಕ್ಲಾಪ್ ಮಾಡಿದ್ದಾರೆ. ಹಾಗೆ ನಿರ್ಮಾಪಕರಾಗಲಿ ಬೇಗ ಅಂತ ದೇವರು ಕೇಳ್ಕೊಂತೀನಿ. ಹಿಂದೆ ನಿರ್ಮಾಪಕರೇ ತಾನೇ ಅವಾಗ ಅವ್ರು ಚಿಕ್ಕಪ್ಪ ಇದ್ದಾಗ ಇವ್ರಿಗೂ ಆಗ್ಲಿ ಅಂತ. ನೋಡಿ ಏನ್ ವೆಂಕಣ್ಣ, ನಾನ್ ಕರೆದ ಇಲ್ಲೇ 5-6 ಜನ ನಿರ್ದೇಶಕರಿದ್ದಾರೆ. ಯಾರಿಗಾರು ಕೆಲಸ ಕೊಡಿ ನಿರ್ಮಾಪಕರಾಗಿ.